ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ನನ್ನ ಹೇರ್ ಕೇರ್ ರೂಟೀನ್ನ ತೋರಿಸ್ತಾ ಇದ್ದೀನಿ. ನಾನು ನಮ್ಮನೆ ಪಕ್ಕ ಸಿಗೋವಂಥ ಹರ್ಬ್ಸ್ನೇ ಯೂಸ್ ಮಾಡಿ ನನ್ನ ಹೇರ್ ಕೇರ್ನ ನಾನು ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ಬಾಣಂತಿ ಇರೋದ್ರಿಂದ ಮನೆಯಲ್ಲೇ ಏನು ಅಕ್ಕಪಕ್ಕ ನ್ಯಾಚುರಲಾಗಿ ಸಿಗುತ್ತೋ ಆ ಎಲೆಗಳನ್ನೇ ರುಬ್ಬಿಟ್ಟು ಪೇಸ್ಟ್ ಮಾಡಿ ಅದನ್ನು ಹಚ್ಚುತ್ತಾ ಬರ್ತಿದ್ದೀನಿ. ನನಗೆ ಹೇರ್ ಫಾಲ್ ಆಗ್ತಾಯಿಲ್ಲ. ಇಲ್ಲಿ ನಾನು ತೊಗೊಂಡಿರೋ ಹರ್ಬ್ಸ್ ಬಂದು ಕರಿಬೇವಿನ ಸೊಪ್ಪು, ಮೆಹಂದಿ ಸೊಪ್ಪು ಮತ್ತು ತುಳಸಿ, ಆಮೇಲೆ ದಾಸವಾಳದ ಎಲೆ ಮತ್ತು ದಾಸವಾಳದ ಮೊಗ್ಗು. ಇದ್ರ ಜೊತೆ ನಾನು ಆ್ಯಡ್ ಮಾಡ್ಕೊಳ್ಳೋದು ಈರುಳ್ಳಿ. ಅದು ನಿಮಗೆ ಬೇಕಾದರೆ ಆ್ಯಡ್ ಮಾಡ್ಕೋಬೋದು, ಇಲ್ಲ ಈರುಳ್ಳಿನೇ ಸಪ್ರೇಟ್ ಪೇಸ್ಟ್ ಮಾಡಿ ಹಚ್ಬೋದು. ಬಟ್ ನಾನು ಈ ಹರ್ಬ್ಸ್ ಜೊತೆ ಈರುಳ್ಳಿನೂ ಕೂಡ ತೊಗೋತಾ ಇದ್ದೀನಿ. ಆಮೇಲೆ ಇದ್ರ ಜೊತೆ ನೀವು ಇನ್ನೂ ರೋಸ್ ಪೆಟಲ್ಸ್ನ ಆ್ಯಡ್ ಮಾಡ್ಕೋಬೋದು. ಮತ್ತು ನಿಮಗೆ ಆನ್ಲೈನಲ್ಲಿ ರೋಸ್ಮೆರಿ ಲೀವ್ಸ್ ಸಿಗುತ್ತೆ, ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೊಬೋದು. ನಾನು ಸದ್ಯಕ್ಕೆ ಈ 5 ಹರ್ಬ್ಸ್ ಜೊತೆ ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಇದನ್ನು ಪೇಸ್ಟ್ ಮಾಡ್ಕೋತಾ ಇದ್ದೀನಿ ಮಿಕ್ಸಿನಲ್ಲಿ. ನಿಮಗೆ ತಲೆ ಹೊಟ್ಟಿನ ಪ್ರಾಬ್ಲಮ್ ಇದ್ದರೆ ಈ ಹರ್ಬ್ಸ್ ಜೊತೆ ನೀವು ಮಜ್ಜಿಗೆ ಅಥವಾ ಮೊಸರನ್ನ ಆ್ಯಡ್ ಮಾಡಿಕೊಂಡು ರುಬ್ಕೊಬೋದು. ನಾನಿಲ್ಲಿ ಮಜ್ಜಿಗೆನ ಆ್ಯಡ್ ಮಾಡ್ತಾಯಿದ್ದೀನಿ. ಮಜ್ಜಿಗೆನ ಆ್ಯಡ್ ಮಾಡಿದ ಮೇಲೆ ಅದು ಕಂಪ್ಲೀಟು ಪೇಸ್ಟು ನಾನು ರೆಡಿ ಮಾಡ್ಕೊಂಡಾಯಿತು ಆಲ್ರೆಡಿ. ಇಲ್ಲಿ ನಮ್ಮ ಅಮ್ಮ ನೀಟಾಗಿ ನನ್ನ ಕೂದಲನ್ನ ಬಗೆ ಮಾಡಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ನೀಟಾಗಿ ಹಚ್ಕೊಡ್ತಿದ್ದಾರೆ. ಆಮೇಲೆ ಇನ್ನೂ ಒಂದು ಸೀಕ್ರೆಟ್ ಇದೆ. ನೀವು ನ್ಯಾಚುರಲ್ಲಾಗಿ ನಿಮ್ಮ ಮನೆ ಅಕ್ಕಪಕ್ಕ ಮನೆ ಮುಂದೆ ನೇರವಾಗಿ ಸನ್ಲೈಟ್ ಬರೋದಿದ್ದರೆ ಬಿಸಿಲಿಗೆ ಹೋಗಿ ಈ ಪೇಸ್ಟೆಲ್ಲ ಹಚ್ಕೊಂಡ್ಮೇಲೆ ಬಿಸಿಲಲ್ಲೇ ಒಣಗಿಸಿ ಕೂದಲನ್ನ ಒಂದು 10 ಮಿನಿಟ್ಸು. ನಿಜವಾಗ್ಲೂ ನಿಮಗೆ 100% ರಿಸಲ್ಟ್ ಸಿಗುತ್ತೆ. ನೋಡಿದ್ರಲ್ಲ ನನ್ನ ಹೇರ್ ಕೇರ್ ರೂಟೀನ್. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೈ ಆಲ್ ವೀಡಿಯೋಸ್. ಕೀಪ್ ವಾಚಿಂಗ್ ಮೈ ವೀಡಿಯೋಸ್. ಥ್ಯಾಂಕ್ ಯು.